ನಾಳೆಯ ಚಿಂತೆಯನ್ನು ಬಿಡು. ಇಂದಿನವರೆಗೂ ಜೊತೆಯಾಗಿದ್ದು ಮುನ್ನಡೆಸುತ್ತಿದ್ದ ಭಗವಂತ ನಾಳೆಯೂ ಜೊತೆಯಲ್ಲಿರ್ತಾನೆ. ನಂಬಿಕೆಯೊಂದು ಅಚಲವಾಗಿರಲಿ ಗೆಳೆಯ. ನಂಬಿಕೆಯೇ ಜೀವನದ ಆಧಾರ ಅನ್ನೋದನ್ನು ಮರಿಬೇಡ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಪ್ಪನ್ನು ಮಾಡ್ತಾನೆ. ಕೆಲವು ತಪ್ಪುಗಳನ್ನು ತಿಳಿಯದೆ ಮಾಡಿದರೆ ಇನ್ನೂ ಕೆಲವು ತಪ್ಪುಗಳನ್ನು ತಿಳಿದು ಮಾಡ್ತಾನೆ. ಯಾಕಂದರೆ ಆಗಿನ ಪರಿಸ್ಥಿತಿ ಆಗಿರುತ್ತೆ. ಅದಕ್ಕಾಗಿ ಕೊರಗುತ್ತಾ ಕುಳಿತರೆ ಜೀವನ ನಡೆಸೋದು ತುಂಬ ಕಷ್ಟ. ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿ, ತಿಳಿದು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಮುಂದೆ ಆ ರೀತಿ ತಪ್ಪನ್ನು ಮಾಡದಂತೆ ಜೀವನ ನಡೆಸಬೇಕು. ಕೊರಗುತ್ತಾ ಕೂರಬಾರ್ದು. ಯಾಕಂದರೆ ಕೊರಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಗೆಳೆಯ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಡಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತೆ. ನಾವು ಅವರನ್ನು ತಾಳ್ಮೆಯಿಂದ ಕೊನೆಯಲು ಬಿಡಬೇಕು ಅಷ್ಟೇ. ಸಂಬಂಧಗಳು ಹಾಳಾಗುವುದು ದೊಡ್ಡ ದೊಡ್ಡ ಕಲಹಗಳಿಂದಲ್ಲ, ಹಿಂದೆ ಮಾತನಾಡುವ ಅಭ್ಯಾಸದಿಂದ. ಅಂಥವ್ರಿಗೊಂದು ದೊಡ್ಡ ನಮಸ್ಕಾರ ಹಾಕಿ ನೀನು ಜೀವನದಲ್ಲಿ ಮುಂದೆ ಸಾಗೋದನ್ನು ಕಲಿತ್ಕೋ.